ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಿಂಗವಜ್ಜಿ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಇಲ್ಲಿಬ್ಬರು ಕೋಳಿ ಜಗಳ ಆಡ್ತಾ ಇರ್ತಾರೆ. ಕೋಳಿ ಜಗಳ ಆಡಿದ ತಕ್ಷಣ ಏನಾಗುತ್ತೆ, ಸೊ ಭೂಮಿ ಮಲಗಬೇಕು, ರೆಸ್ಟ್ ಮಾಡಬೇಕು ಅನ್ನೋದು ಆಗಿರುತ್ತೆ. ಯಾಕಂದರೆ ಅವಳಿಗೆ ಬಿಸಿಲಲ್ಲಿ ಓದ್ತಾ ಇರ್ತಾರೆ, ತಲೆ ಸುತ್ತು ಬಂದಿರುತ್ತೆ. ತಲೆ ಸುತ್ತು ಬಂದು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿರ್ತಾರೆ. ಮನೆಯಲ್ಲಿ ಒಂದು ದೊಡ್ಡ ರಂಪನೆ ಆಗುತ್ತೆ. ಹಾಗಾದರೆ ನಿಂಗವಜ್ಜಿಗೆ ಭೂಮಿನೇ ಮನಸ್ವಿನಿ, ಮನಸ್ವಿನಿನೇ ಭೂಮಿ ಅಂತ ಗೊತ್ತಾಯ್ತಾ? ನೋಡೋಣ ವಿಡಿಯೋದಲ್ಲಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಮನೆಯಲ್ಲೆಲ್ಲ ಜಗಳ ಮಾಡ್ತಿರ್ತಾರೆ. ಜಗಳ ಮಾಡ್ತಿರ್ಬೇಕಾದ್ರೆ ನಿಂಗವಜ್ಜಿ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಏನಿದು ಎಲ್ಲರೂ ಈಗ ಕೂತಿದ್ದಾರೆ ಅಂದ ತಕ್ಷಣ, ಅಲ್ಲ ಇವಳು ಏನು ಮಾಡಿದಾಳೆ ಗೊತ್ತಾ ಅಂತ ಹೇಳಿ ಬೈಯಕ್ಕೆ ಶುರು ಮಾಡ್ತಾರೆ. ಅಲ್ಲ ಕೊಡೋ, ಯಾಕೋ ನನ್ನ ಮಗಳಿಗೆ ಬೈತಿದ್ಯಾ, ಆವಾಗಲಿಂದ ಬೈತಿದ್ಯಾ, ಏನೋ ಮಾಡಿದ್ಲು ನನ್ನ ಮಗಳು ಅಂತ ಶ್ರವಣ್ ಕೂಡ ಕೇಳ್ತಾರೆ. ರಮಣ್ ಕೂಡ ಅಷ್ಟೇ, ಅಲ್ಲ ಕೊಡೋ ನನ್ನ ಸೊಸೆ ಅಂಥದ್ದು ಏನು ಮಾಡಿದ್ಲು, ನನ್ನ ಸೊಸೆಗೆ ಆವಾಗಿಂದ ಬೈತಾನೆ ಇದೆಯಲ್ಲ ಅಂದ ತಕ್ಷಣ ಏನು ಮಾಡಿದ್ಲು ಗೊತ್ತಾ, ಸತ್ಯನಾ ನೀನೇ ಹೇಳ್ತೀಯ ನಾನೇ ಹೇಳ ಅಂದ ತಕ್ಷಣ, ಅದು ಭೂಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಸಿಲಲ್ಲಿ ಓದಿರೋದು ಎಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ, ಹೌದಾ ಭೂಮಿ ಹಿಂಗೆಲ್ಲ ಮಾಡಿದ್ಯಾ, ಏನು ನಾನೇ ಭಾರಿ ಸ್ಟ್ರಾಂಗು ಪೊಲೀಸು ಅಂತ ಹೇಳ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾಳೆ, ಹೇಳಿದ ಮಾತು ಎಲ್ಲಿ ಕೇಳ್ತಾಳೆ ಅಂತ ಹೇಳಿ ಭಯಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ ತಕ್ಷಣ ನಿಂಗವಜ್ಜಿ ಕೂಡ ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಡ್ತಾನೆ, ಏನಿದು ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಏನೋ ಭಾಷಣ ಮಾಡ್ತಾ ಇದ್ದೀರಾ, ನನ್ನೇನೇ ಕರೆದಿಲ್ಲ ಅಂತ ಕೇಳ್ತಾಳೆ. ಅಯ್ಯೋ ಹಾಗೇನಿಲ್ಲ, ಬನ್ನಿ ಅತ್ತೆ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ಹೀಗೆಲ್ಲ ಕೂರಿಸ್ತಾರೆ. ಅಲ್ಲಿಗೆ ಅಪ್ಪು ಕೂಡ ಎಂಟ್ರಿ ಕೊಡ್ತಾಳೆ. ಅಪ್ಪು ಎಂಟ್ರಿ ಕೊಟ್ಟು, ಆಯ್ ಮಾವ, ಆಯ್ ಅತ್ತೆ, ಆಯಮ್ಮ ಹೇಗಿದ್ದೀರಾ, ಅಜ್ಜಿ ಹೇಗಿದ್ದೀರಾ, ನಾನು ನಿಮ್ಮನ್ನು ನೋಡಕ್ಕೆ ಬರಲಿಲ್ಲ, ನನ್ನ ಗಂಡನ ಜೊತೆ ಡೆಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಪರವಾಗಿಲ್ಲ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮೊಮ್ಮಕ್ಕಳು ಎಲ್ಲ ಬಂದು ನನ್ನ ಆರಾಮ ಮಾಡಿದ್ರು ಕಣೆ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ. ಸರಿ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾರೆ. ಭೂಮಿನ ರೆಸ್ಟ್ ಮಾಡೋಕ್ಕೆ ಅಂತ ರೂಮಿಗೆ ಕಳಿಸ್ತಾರೆ. ಅವಳು ಭೂಮಿ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೆ, ನೀವು ಮಲಗಿರ್ತೀರಾ, ನಿಮ್ಮದು ವೆಟ್ ಆ ಥರ ಈ ಥರ ಒಟ್ಟಿನಲ್ಲಿ ಮಾತಾಡ್ತಾ ಇರ್ತಾರೆ. ಆಮೇಲೆ ನಾ ಮಲಗಿದ್ಮೇಲೆ ನೀವು ಮಲಗಬೇಕಲ್ವ ಅಂತ, ಅಯ್ಯೋ ಪಲ್ಲಬೇಕಾ ಬೆಡ್ಶೀಟನ್ನು ವಾಶ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೋ ಹೆಂಗೋ ಕೈಯಲ್ಲಿ ಬಂದೂಕನ್ನು ಹಿಡ್ಕೊಂಡಿರ್ತಾರೆ, ಪಿಸ್ತೂಲ್ ಹಿಡ್ಕೊಂಡಿರ್ತಾರೆ. ಅಲ್ಲಿಗೆ ನಿಂಗವಜ್ಜಿ ಬಂದು ಮುಸ್ಕಾಕೋ ಅಂತ ಹೇಳ್ತಾರೆ. ಬಟ್ ಈ ಭೂಮಿಗೆ ಅರ್ಥನೇ ಆಗೋದಿಲ್ಲ. ನಿಂಗವಜ್ಜಿ ಬರ್ತಾರೆ ಅಂದ್ಬಿಟ್ಟು ಡೋರ್ ಹಾಕಿ ಹೋಗ್ತಾರೆ. ನಿಂಗವಜ್ಜಿ ಬಂದು ಬರ್ತಾರೆ, ಏನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಡೋರ್ ಹಾಕ್ತಿದ್ಯಾ ನೀನು ಅಂತ ಬೈತಾರೆ. ಅಯ್ಯೋ ಅಜ್ಜಿ ನೀನು ಬರ್ತಿದ್ಯಾ ಅಂತ ಗೊತ್ತಾಗಲಿಲ್ಲ ಅಜ್ಜಿ, ಸಾರಿ ಅಜ್ಜಿ, ಏನಜ್ಜಿ ನಮ್ಮ ರೂಮಿಗೆ ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಬಂದು ಕೂರಿಸ್ತಾರೆ. ನಿಂಗವಜ್ಜಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದೇ ಕಣೋ ಭೂಮಿ ಹತ್ರ ಮಾತಾಡೋಣ ಅಂತ ಬಂದೆ, ನೋಡಿದ್ರೆ ಭೂಮಿ ಮಲಗಿದಾಳಲ್ವಾ ಅಂತ ಹೇಳ್ತಾರೆ. ಹಾಂ ಹೌದು ಅಜ್ಜಿ, ನೋಡೋ ಭೂಮಿ ನಿಜವಾಗ್ಲೂ ತುಂಬ ಒಳ್ಳೆಯವಳು ಕಣೋ, ಇವಳು ಒಂಥರ ನಿನಗೆ ಸಿಕ್ಕಿರೋ ಅದೃಷ್ಟ ಕಣೋ. ಯಾಕಂದರೆ ಈಗಿನ ಕಾಲದಲ್ಲಿ ಸೊಸೆ ಅಂದ್ರೆ ಅತ್ತೆಗೋಸ್ಕರ ಇಷ್ಟೆಲ್ಲ ವ್ರತ ಅಗಿತ ಮಾಡೋದು ಬಹಳ ಕಡಿಮೆ ಕಣೋ, ತಂದೆ ತಾಯಿ ಬೇರೆ ಇಲ್ಲ ಅಂತ ಹೇಳ್ತಿದ್ಯಾ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ, ಯಾವುದೇ ಕಾರಣಕ್ಕೂ ಅವಳಿಗೆ ತೊಂದರೆ ಕೊಡಬೇಡ, ಅವಳನ್ನ ಕಳ್ಕೊಬೇಡ ಅನ್ನೋ ರೀತಿ ಹಿರಿಕರು ಹೇಳ್ತಾರೆ ನೋಡಿ. ಅವ್ರು ಹೇಳೋ ಒಂದೊಂದು ಮಾತು ಏನಂತಂದರೆ ಅದ್ಭುತ. ಹಿರಿಯರು ಯಾರೇ ಆಗಿರಲಿ, ಸೊ ನಮ್ಮ ಮನೇಲಿ ಅಜ್ಜಿ ತಾತ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅವರ ಅನುಭವದ ಒಂದು ಇದನ್ನು ಹೇಳ್ತಾ ಇರ್ತಾರೆ. ಸೊ ಹೇಳಿದಾಗ ಭೂಮಿಗೆ ನಿಜವಾಗ್ಲೂ ತುಂಬ ಸಂಕಟ ಆಗ್ತಾ ಇರುತ್ತೆ. ಏನಪ್ಪ ನಾವೆಲ್ಲ ಸರಿ ಹಿಂಗೆ ಮೋಸ ಮಾಡ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು, ಸರಿ ಭೂಮಿ ಆದ್ಮೇಲೆ ಕರ್ಕೊಂಡು ಬಾ ಆಯ್ತಾ ಅಂತ ಹೇಳಿ ಹೋಗ್ತಾರೆ. ಸಾಹೇಬ್ರೆ ನಾವು ಅಜ್ಜಿಗೆ ತುಂಬ ಮೋಸ ಮಾಡ್ತಿದ್ದೀವಿ ಸಾಹೇಬ್ರೆ ಅಂತ ಭೂಮಿ ಅಳಕ್ಕೆ ಶುರು ಮಾಡ್ತಾಳೆ. ಸೊ ಏನು ಮಾಡೋದು, ಪರಿಸ್ಥಿತಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಇನ್ನು ಲಗ್ನ ಪತ್ರಿಕೆ ಕೂಡ ಪೂಜೆ ಶುರುವಾಗುತ್ತೆ. ಈಕೆ ಮುಸ್ಕಾಕೊಂಡೋಗಿ ಹೋಗ್ತಾಳೆ. ಎಲ್ಲ ಲಗ್ನ ಪತ್ರಿಕೆ ಎಲ್ಲ ಪೂಜೆ ಮಾಡ್ತಾರೆ. ಎಲ್ಲರೂ ಇನ್ನೇನು ನಿಂಗವಜ್ಜಿ ಕಾರ್ ಹೊತ್ಕೊಂಡು ಹೋಗ್ತಾಳೆ ರೀ, ಹೋಗಿ ಮತ್ತೆ ಯಾಕೆ ವಾಪಸ್ ಬರ್ತಾರೋ ಗೊತ್ತಾಗೋದಿಲ್ಲ. ಏನಂತಂದರೆ ಲಗ್ನ ಪತ್ರಿಕೆ ಹಬ್ಬ ಏನು ನಮ್ಮ ಭೂಮಿ ನಿರಾಳವಾಗಿರ್ಬೋದು ಅಂತ ಸಂಗೀತಮ್ಮ ಕೂಡ ಹೇಳ್ತಾರೆ. ಮುಸುಗನ್ನು ತೆಗಿತಾಳೆ. ಭೂಮಿ ಇದ್ರೊಳಗೆ ತುಂಬ ಫೀಲ್ ಆಗಿರುತ್ತೆ. ಯಾಕಂದರೆ ರೂಮಲ್ಲಿ ಕೇಳಿರ್ತಾಳೆ ಅಜ್ಜಿ ಮಾತಾಡಿರೋದನ್ನು. ನಾವು ಹಿರಿಯವರು ಅವರಿಗೆ ನಾವು ಮನೆಯವರೆಲ್ಲ ಸೇರಿಬಿಟ್ಟು ತುಂಬ ಮೋಸ ಮಾಡಿಬಿಟ್ವಿ, ಮಾರಿಸ್ಬಿಟ್ವಿ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಿಂಗವಜ್ಜಿ ಮತ್ತೆ ಬ್ಯಾಕ್ ಎಂಟ್ರಿ ಬಂದೇ ಬಿಡ್ತಾರೆ, ರಿಟರ್ನ್ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ನೀವು ಮನೆಯವರೆಲ್ಲ ಸೇರಿಬಿಟ್ಟು ವಯಸ್ಸಾದವ್ರಿಗೆ ಹಿರಿಕರಿಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ಹೇಳಿ ಒಂದು ಆವಾಜ್ ಬಂದೇ ಬಿಡುತ್ತೆ. ಮನೆಯವರೆಲ್ಲ ಫುಲ್ ಶಾಕ್. ಸೊ ನಿಂಗವಜ್ಜಿ ಬಂದಿದ್ದು ನಿಜ, ಇದು ಕನಸ ನಿಜನಾ? ನಿಂಗವಜ್ಜಿಗೆ ಭೂಮಿನೇ ಮನಸ್ವಿನಿನೇ ಭೂಮಿ ಅಂತ ಗೊತ್ತಾಯ್ತಾ? ಯಾಕಂದರೆ ಪ್ರೋಮೋ ಸಂಚಿಕೆಯಲ್ಲಿ ತೋರಿಸಿದ್ದಾರೆ. ಪ್ರೋಮೋ ಸಂಚಿಕೆಯಲ್ಲಿ ಅಜ್ಜಿ ಹಿಂದೆ ಬರ್ತಾರೆ, ಬಂದ್ಬಿಟ್ಟು ಒಂದು ಅವಾಜ್ ಕೂಡ ಆಗ್ತಾರೆ. ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ಮುಂದೆ ಏನಾಗ್ಬೋದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.